ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾವು ಯಾವ ಚಾಪ್ಟರ್ ಅನ್ನ ಓದ್ತಾ ಇದೀವಿ? ದಟ್ ಈಸ್ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಅನ್ನ ಏನ್ ಮಾಡ್ತಾ ಇದೀವಿ, ನಾವಿಲ್ಲಿ ಸ್ಟಾರ್ಟ್ ಮಾಡಿದೀವಿ. ಸೊ ನಾವು ಆಲ್ರೆಡಿ ಏನ್ ಮಾಡಿದೀವಿ, ಇಲ್ಲಿ ಇಂಟ್ರೊಡಕ್ಷನ್ ಪಾರ್ಟ್ ಅನ್ನ ನೋಡಿದೀವಿ. ಬ್ಯಾಕ್ಟೀರಿಯಲ್ ಡಿಸೀಸ್, ವೈರಲ್ ಡಿಸೀಸ್, ಪ್ರೋಟೋಸೋವಲ್ ಡಿಸೀಸಸ್ ಗಳನ್ನ ಏನ್ ಮಾಡಿದೀವಿ, ಆಲ್ರೆಡಿ ಸ್ಟಡಿ ಮಾಡಿದೀವಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಏನನ್ನ ಸ್ಟಡಿ ಮಾಡ್ತೀವಿ, ಹೆಲಿಮೆಂಟಿಕ್ ಡಿಸೀಸ್ ಅನ್ನ ನಾವೇನ್ ಮಾಡ್ತೀವಿ, ಸ್ಟಡಿ ಮಾಡ್ತೀವಿ. ಅಂಡ್ ಓನ್ಲಿ ಒಂದ್ ಡಿಸೀಸ್ ಇದೆ, ಫಂಗಲ್ ಡಿಸೀಸ್ ಅದನ್ನು. ಸೊ ಕಂಪ್ಲೀಟ್ ಆಗಿ ಈ ಕ್ಲಾಸ್ಗೆ ಏನಾಗುತ್ತೆ ಇಲ್ಲಿ, all the disease, okay, with respect to bacteria, viral, protozoals, fungi, okay, and helmintic. ಇದು ಐದೂರ್ದು ಏನಾಗುತ್ತೆ ಇಲ್ಲಿ ಪ್ಯಾಥೋಜನ್ಸ್ ಡಿಸೀಸ್ ಇವತ್ತಿಗೆ ಕಂಪ್ಲೀಟ್ ಆಗುತ್ತೆ. ಸೊ ಯಾವ ಡಿಸೀಸ್ ನ ಸ್ಟಡಿ ಮಾಡ್ತಾ ಇದೀವಿ ನಾವಿಲ್ಲಿ? ಹೆಲಿಮೆಂಟಿಕ್ ಡಿಸೀಸ್. ಹೆಲಿಮೆಂಟಿಕ್ ಡಿಸೀಸ್ ಎರಡು ಡಿಸೀಸ್ ಇದೆ ನಿಮ್ಗೆ ಹೆಲಿಮೆಂಟಿಕ್ ಡಿಸೀಸ್ ಇಲ್ಲಿ. ಸೊ ಫಸ್ಟ್ ಒನ್ ಯಾವ್ದಿದೆ ಇಲ್ಲಿ? ಅಸ್ಕ್ಯಾರಿಸಿಸ್. ಯಾವ್ದಿದೆ ಇಲ್ಲಿ? ಅಸ್ಕ್ಯಾರಿಸಿಸ್. ಓಕೆ, ಸೊ ಇದೇನು ಇಲ್ಲಿ? ಹೆಲಿಮೆಂಟಿಕ್, ಅಸ್ಕಲಮೆಂತಿಸ್. ಓಕೆ, ಆ ಫೈಲಮ್ದು. ಸೊ ಇದಕ್ಕೆ ಕಾಮನ್ ಆಗಿ ಏನಂತ ಕರಿತೀವಿ ಇಲ್ಲಿ ನಾವು? ರಿಂಗ್ ಓಮ್ ಅಂತಾನು ಕರಿತೀವಿ. ಓಕೆನಾ? ಸೊ ಇದು ನಿಮ್ಗೆ ಪ್ರಾಕ್ಟಿಕಲ್ ಅಲ್ಲಿನೂ ಇರುತ್ತೆ. ಇದು ನಿಮ್ಗೆ ನೆನಪಿದ್ರೆ ಫಸ್ಟ್ ಇಯರ್ ಅಲ್ಲಿ, ಓಕೆ, ನೆನಪಿರುತ್ತೆ. ಮೇಲ್ ಅಂಡ್ ಫಿಮೇಲ್ ಅಸ್ಕ್ಯಾರಿಸ್ ಡಿಫ್ರೆನ್ಸ್ ಎಲ್ಲ ಗೊತ್ತಿರುತ್ತೆ ನಿಮ್ಗೆ. ಓಕೆ ಓಕೆ, ಸೊ ಈಗ ಅಸ್ಕ್ಯಾರಿಸಿಸ್ ಇದೆ. ಸೊ ಈ ಡಿಸೀಸ್ ನ ಕಾಸ್ ಮಾಡೋ ಅಂತ ಕಾಸಟಿವ್ ಏಜೆಂಟ್, ಪ್ಯಾಥೋಜನ್ ಯಾರು? ಕಾಸಟಿವ್ ಏಜೆಂಟ್. ಹೆಸರೇನಿದೆ ನೋಡಿ ಡಿಸೀಸ್ದು? ಅಸ್ಕ್ಯಾರಿಸಿಸ್. ಓಕೆ, ಸೊ ಈ ಅಸ್ಕ್ಯಾರಿಸಿಸ್ ಕಾಸ್ ಮಾಡುವಂತ ಎಲಿಮೆಂಟ್ ಯಾವ್ದು ಇಲ್ಲಿ? ಅಸ್ಕಲಮೆಂತಿಸ್ ಅಥವಾ ಕಾಮನ್ ರೌಂಡ್ ವಾರ್ಮ್ ಯಾವ್ದು ಇಲ್ಲಿ? ಅಸ್ಕ್ಯಾರಿಸ್. ಹೆಸರೊಳಗಡೆನೆ ಇದೆ ಅಸ್ಕ್ಯಾರಿಸ್ ಲುಂಬ್ರಿಕಾಯ್ಡ್ಸ್. ಯಾವುದು? ಅಸ್ಕ್ಯಾರಿಸ್ ಲುಂಬ್ರಿಕಾಯ್ಡ್ಸ್. ಏನನ್ನ ಕಾಸ್ ಮಾಡುತ್ತೆ ಇಲ್ಲಿ? ಅಸ್ಕ್ಯಾರಿಸಿಸ್ ಅನ್ನ ಕಾಸ್ ಮಾಡುತ್ತೆ. ಓಕೆ ಓಕೆ, ನೆಕ್ಸ್ಟ್ ಟಾರ್ಗೆಟ್ ಆರ್ಗನ್ ಯಾವುದು? ಯಾವ ಆರ್ಗನ್ಗೆ ಇದು ಡ್ಯಾಮೇಜ್ ಮಾಡುತ್ತೆ? ಟಾರ್ಗೆಟ್ ಆರ್ಗನ್ ಇಂಟೆಸ್ಟೈನ್. ಯಾವುದು? ಇಂಟೆಸ್ಟೈನ್. ಇಂಟೆಸ್ಟೈನ್ಗೆ ಟ್ರಾನ್ಸ್ಮಿಷನ್ ಹೇಗೆ ಟ್ರಾನ್ಸ್ಮಿಟ್ ಆಗುತ್ತೆ? ಟ್ರಾನ್ಸ್ಮಿಷನ್. ಸೊ ಎವ್ರಿ ಟೈಮ್ ನಾವು ಟಾರ್ಗೆಟ್ ಆರ್ಗನ್ ಇಂಟೆಸ್ಟೈನ್ ಅಂತ ಹೇಳಿದವಾಗ ವಿ ಹ್ಯಾವ್ ಸೀನ್ ಏನಿರುತ್ತೆ ಟ್ರಾನ್ಸ್ಮಿಷನ್ ಅಲ್ಲಿ? ದಟ್ ಈಸ್ ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್. ಸೊ ಇಲ್ಲೂ ಕೂಡ ಏನು ಟ್ರಾನ್ಸ್ಮಿಷನ್ ಹೇಗೆ ಆಗುತ್ತೆ? ಇದು ಟ್ರಾನ್ಸ್ಮಿಟ್ ಆಗುತ್ತೆ ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್. ಅಂದ್ರೆ ಅನ್ಹೈಜೀನ್ ಇರೋದು. ಓಕೆ, ಪ್ಯೂರ್ ಇರಲ್ಲ. ಏನಾಗಿರುತ್ತೆ ಇಲ್ಲಿ? ದಟ್ ಮೇ ಬಿ ಈ ಆಸ್ಕ್ಯಾರಿಸ್ದು ಎಗ್ಸ್ ಏನಿರುತ್ತಲ್ಲ, ಇವಾಗ ಮಾಸ್ಕಿಟೋಸ್ ಎಲ್ಲ ಇರುತ್ತೆ. ಸೊ ಅದೇನಾಗುತ್ತೆ ಇಲ್ಲಿ? ಫಾರ್ ಎಕ್ಸಾಂಪಲ್ ಬಂದು ಅದು ಫುಡ್ ಮೇಲೆ ಕುತ್ಕೊಳ್ಳೋದು, ಅಥವಾ ಫೀಕಲ್ ಮ್ಯಾಟರ್ ಪಾಸ್ ಆದವಾಗ ಆ ವಾಟರ್ ಅಲ್ಲೇ ಏನಾದ್ರೂ ಮಿಕ್ಸ್ ಆಯ್ತು ಅಂತ ಇಟ್ಕೊಳ್ಳಿ, ಒಂದು ವಾಟರ್ ಬಾಡಿಲಿ. ಅದೇ ವಾಟರ್ ಬಾಡಿಲಿ ನಾವೇನಾದ್ರೂ ವೆಜಿಟೇಬಲ್ಸ್ ಗಳನ್ನ, ಫ್ರೂಟ್ಸ್ ಗಳನ್ನ ವಾಶ್ ಮಾಡೋದು, ಅಥವಾ ಡೈರೆಕ್ಟ್ ಆಗಿ ಆ ವಾಟರ್ ಅನ್ನ ಕುಡಿಯೋದು, ಇದೆಲ್ಲ ಮಾಡಿದ್ರೆ ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್ ಏನನ್ನ ಕಾಸ್ ಮಾಡುತ್ತೆ ನಮ್ಗೆ ಇಲ್ಲಿ? ಆಸ್ಕ್ಯಾರಿಸಿಸ್ ನ ಕಾಸ್ ಮಾಡುತ್ತೆ. ಹಾಗಾದ್ರೆ ಸಿಂಪ್ಟಮ್ಸ್ ಏನು? ಏನನ್ನ ನೋಡ್ಬೋದು ನಾವಿಲ್ಲಿ ಸಿಂಪ್ಟಮ್ಸ್ ಅನ್ನ? ಸೊ ಸಿಂಪ್ಟಮ್ಸ್ ಏನಿದೆ ಇಲ್ಲಿ? ಫೀವರ್, ಮಸಲ್ ಪೇನ್, ಇಂಟೆಸ್ಟೈನ್ ಅಂತ ಹೇಳಿದೀವಿ. ಸೊ ಆಬ್ವಿಯಸ್ಲಿ ಏನಿರುತ್ತೆ ಇಲ್ಲಿ? ಅಬ್ಡಾಮಿನ್ ಸ್ವಲ್ಪ ಪೇನ್ ಇರುತ್ತೆ. ಅಂಡ್ ಅದಾದ್ಮೇಲೆ ಏನಾಗುತ್ತೆ ಇಲ್ಲಿ? ಇಂಟರ್ನಲ್ ಬ್ಲೀಡಿಂಗ್ ಕೂಡ ನೋಡ್ಬೋದು ಜಾಸ್ತಿ ಆದ್ರೆ. ಇಂಟರ್ನಲ್ ಬ್ಲೀಡಿಂಗ್. ಅಂಡ್ ಸಮಟೈಮ್ಸ್ ಈ ಆಸ್ಕ್ಯಾರಿಸ್ ನಮ್ಮ ಬಾಡಿ ಒಳಗಡೆ ಹೋಗ್ಬಿಟ್ಟು ಇಂಟೆಸ್ಟೈನ್ ಅಲ್ಲಿ ಏನ್ ಮಾಡುತ್ತೆ? ಅಲ್ಲಿರೋ ಎಲ್ಲಾ ಸೆಲ್ಸ್ ಗಳನ್ನ ಏನ್ ಮಾಡುತ್ತೆ? ತಿನ್ನುತ್ತೆ. ತಿಂದು 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 ತನ್ನ ನಂಬರ್ ಅನ್ನ, ಅಂದ್ರೆ ರಿಪ್ರೊಡಕ್ಷನ್ ಅನ್ನು ಕೂಡ ಮಾಡುತ್ತೆ ಅಲ್ಲಿ. ಓಕೆ, ಸೊ ರಿಪ್ರೊಡಕ್ಷನ್ ಜಾಸ್ತಿ ಆದವಾಗ ನಮ್ಮ ಬಾಡಿಲಿ ಏನಾಗುತ್ತೆ? ಸ್ಪೆಷಲಿ ಇಂಟೆಸ್ಟೈನ್ ಅಲ್ಲಿ ಈ ಆಸ್ಕ್ಯಾರಿಸ್ ನಂಬರ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಓಕೆ, ಸೊ ಎಲಾಂಗೇಟೆಡ್ ಬಾಡಿ ಇದು. ಓಕೆನಾ? ಈ ತರ ಇರುತ್ತೆ. ನೆನಪಿರ್ಬೋದು ಅನ್ಸುತ್ತೆ ನಿಮ್ಗೆ. ಓಕೆ, ಜಸ್ಟ್ ರಫ್ ಡಯಾಗ್ರಾಮ್. ಓಕೆ, ಸೊ ಇದೇನ್ ಮಾಡುತ್ತೆ? ಇಂಟೆಸ್ಟೈನ್ ಅಲ್ಲಿ ಅಲ್ಲಿನೇ ಬ್ರೀಡ್ ಮಾಡಿ ಮಾಡಿ ತನ್ನ ಆಫ್ಸ್ಪ್ರಿಂಗ್ಸ್ ಅನ್ನ ಜಾಸ್ತಿ ಮಾಡ್ಬಿಡುತ್ತೆ. ಸೊ ಆ ಟೈಮ್ ಅಲ್ಲಿ ಇಂಟೆಸ್ಟೈನ್ ಅನ್ನ ಏನ್ ಮಾಡುತ್ತೆ? ಇದು ಬ್ಲಾಕ್ ಮಾಡುತ್ತೆ. ಸೊ ಇನ್ನೊಂದು ಏನು ಇಲ್ಲಿ? ಸಿವಿಯರ್. ಓಕೆ, ಸಿವಿಯರ್ ಏನು ಇಲ್ಲಿ? ಬ್ಲಾಕ್ ಆಫ್ ಇಂಟೆಸ್ಟೈನಲ್ ಪ್ಯಾಸೇಜ್. ಇಂಟೆಸ್ಟೈನಲ್ ಪ್ಯಾಸೇಜ್. ಸೊ ಯಾವುದೇ ಮಾಲಿಕ್ಯೂಲ್ಸ್ ಗಳನ್ನ ಏನ್ ಮಾಡಲ್ಲ, ಅದು ಅಲ್ಲಿ ಮೂವ್ ಆಗ್ಲಿಕ್ಕೆ ಬಿಡಲ್ಲ. ಓಕೆನಾ? ಸೊ ಇದನ್ನ ಏನ್ ಮಾಡ್ತಾರೆ ಇಲ್ಲಿ? ಜಾಸ್ತಿ ನಂಬರ್ ಆಫ್ ಆಸ್ಕ್ಯಾರಿಸ್ ಬಂದು ಲುಂಬ್ರಿಕಾಯ್ಡ್ಸ್. ಓಕೆ, ಸೊ ಇಂಟೆಸ್ಟೈನ್ ಅಲ್ಲಿ ಅಸೆಂಬಲ್ ಆದವಾಗ ಜಾಸ್ತಿ ಆಗ್ಬಿಟ್ರೆ ಏನಾಗಲ್ಲ ಅಲ್ಲಿ? ನಮ್ಮ ಬಾಡಿಗೆ ಬೇಕಾಗಿರುವಂತ ಮಾಲಿಕ್ಯೂಲ್ಸ್ ಈಸಿಲಿ ಏನಾಗಲ್ಲ ಇಲ್ಲಿ? ಫ್ಲೋ ಆಗಲ್ಲ.
ಸೊ ದಟ್ ಡೈಜೆಷನ್ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್, ಡಾಕ್ಟರ್ಸ್ ಏನ್ ಮಾಡ್ತಾರೆ, ಸಿವಿಯರ್ ಕೇಸಲ್ಲಿ ಓಕೆ ಎಲ್ಲ ಅಲ್ಲಿ ಕುತ್ಕೊಬಿಡುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಮನೆಯಲ್ಲಿ ನೋಡಿ ಯಾವ್ದೋ ಒಂದು ಪೈಪ್ ಲೈನ್ ಇರುತ್ತೆ, ಬ್ಲಾಕ್ ಆಗಿದೆ, ಅಲ್ಲಿ ಏನೋ ಕೂತಿದೆ, ತುಂಬಿದೆ ಅಂತ ಹೇಳ್ತಾರಲ್ವಾ, ಅದೇ ರೀತಿ ನಮ್ಮ ಇಂಟೆಸ್ಟೈನ್ ಅಲ್ಲೂ ಕೂಡ ಏನಾಗುತ್ತೆ, ಇದು ಬ್ಲಾಕ್ ಮಾಡ್ಬಿಡುತ್ತೆ. ಅಷ್ಟೊಂದು ನಂಬರ್ ಆಫ್ ಆಸ್ಕಾರಿಸ್ ಏನ್ ಮಾಡುತ್ತೆ, ಇದು ಇಲ್ಲಿ ತನ್ನ ಪ್ರೊಜಿನಿಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದನ್ನ ಹೇಗೆ ಕ್ಯೂರ್ ಮಾಡ್ತಾರೆ ಅಂದ್ರೆ, ಇಫ್ ದಿಸ್ ಕೇಸ್ ಓಕೆ ಸಿವಿಯರ್ ಇದ್ದವಾಗ, ಸೊ ಇದನ್ನ ಏನ್ ಮಾಡ್ತಾರೆ, ಇಲ್ಲಿ ಕಟ್ ಮಾಡ್ತಾರೆ, ಅಂದ್ರೆ ಆಪರೇಷನ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ಇಲ್ಲಿ ತೆಗಿತಾರೆ ಅದನ್ನ. ಓಕೆನಾ? ಓಕೆ. ಸೊ ನೆಕ್ಸ್ಟ್ ಏನಿದೆ ಇವಾಗ, ಪ್ರಿವೆನ್ಷನ್. ಸೊ ಟ್ರಾನ್ಸ್ಮಿಷನ್ ನೋಡಿ ಏನಿದೆ ಅಂತ ಹೇಳಿದ್ವಿ ನಾವಿಲ್ಲಿ, ದಟ್ ಈಸ್ ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್. ಸೊ ಪ್ರಿವೆನ್ಷನ್ ಏನಾಗುತ್ತೆ ಇಲ್ಲಿ, ಬೈ ಅವಾಯ್ಡಿಂಗ್ ವಾಟ್, ಬೈ ಅವಾಯ್ಡಿಂಗ್ contaminated food and water, contaminated food and water. ಅದಾದ್ಮೇಲೆ ಮತ್ತೇನ್ ಮಾಡ್ಬೋದು, ಬೈ ಕವರಿಂಗ್ ದಿ ಫುಡ್ ಅಂಡ್ ವಾಟರ್. ಕವರ್ ಮಾಡಿದ್ರು ಕೂಡ ಏನಾಗಲ್ಲ, ಇಲ್ಲಿ ಕಂಟಾಮಿನೇಟ್ ಆಗಲ್ಲ. ಸೊ ಕವರಿಂಗ್, ಅದಕ್ಕೆ ಮನೇಲಿ ಏನ್ ಹೇಳ್ತಿರ್ತಾರೆ, ಅಮ್ಮ ಪ್ಲೇಟ್ ಮುಚ್ಚು, ಊಟ ಹಾಕೊಂಡ್ಮೇಲೆ ಏನ್ ಮಾಡ್ಬೇಕು, ಪ್ಲೇಟ್ ಹಾಕು ಅದ್ರ ಮೇಲೆ ಅಂತ ಹೇಳಿ. ಕವರಿಂಗ್ ಆಫ್ ಫುಡ್ ಅಂಡ್ ವಾಟರ್. ಓಕೆ. ಸೊ ಟ್ರೀಟ್ಮೆಂಟ್ ಏನಾಗುತ್ತೆ ಇಲ್ಲಿ, ಆಸ್ಕರಿನ್ಸ್ ಬರೋಂತ ಈ ಡಿಸೀಸ್ಗೆ ಏನ್ ಮಾಡ್ತಾರೆ, ಟ್ರೀಟ್ಮೆಂಟ್ಸ್ ಗಳನ್ನ ಕೊಡ್ತಾರೆ. ಬಟ್ ನಿಮ್ಮ NCERT ಟ್ರೀಟ್ಮೆಂಟ್ ನ ಮೆನ್ಷನ್ ಮಾಡಿಲ್ಲ, ಸೊ ಡೋಂಟ್. ಸೊ ನೆಕ್ಸ್ಟ್ ಇಲ್ಲಿ ಹೆಲ್ಮೆಂಥಿಕ್ ಡಿಸೀಸ್ ಯಾವ್ದಿದೆ ಆಫ್ಟರ್ ಆಸ್ಕಾರಿಸಿಸ್, ಯಾವ್ದಿದೆ ಇಲ್ಲಿ, ದಟ್ ಈಸ್ ಎಲಿಫೆಂಟಿಯಾಸಿಸ್. ಯಾವ್ದಿದೆ ಇಲ್ಲಿ, ಎಲಿಫೆಂಟಿಯಾಸಿಸ್. ಎಲಿಫೆಂಟಿಯಾಸಿಸ್. ಸೊ ಎಲಿಫೆಂಟಿಯಾಸಿಸ್ ಅಂದ್ರೆ ಏನು, ಎಲಿಫೆಂಟಿಗೆ ಆಗದ ಇದು? ನೋ. ಮೀನ್ಸ್ ಏನಕ್ಕೆ ಎಲಿಫೆಂಟಿಯಾಸಿಸ್ ಅಂತ ಹೇಳಿ ಕರಿತೀವಿ ಅಂತ. ಅಂಡ್ ಒನ್ ಮೋರ್ ಥಿಂಗ್, ಎಲಿಫೆಂಟಿಯಾಸಿಸ್ಗೆ ಇನ್ನೊಂದು ಏನಂತ ಕರಿತೀವಿ, ಫಿಲಾರಿಸಿಸ್. ಫಿಲಾರಿಯಾಸಿಸ್. ಓಕೆ, ಫಿಲಾರಿಯಾಸಿಸ್ ಡಿಸೀಸ್ ಅಂದ್ರೂ ಒಂದೇ, ಎಲಿಫೆಂಟಿಯಾಸಿಸ್ ಡಿಸೀಸ್ ಅಂದ್ರೂ ಒಂದೇ. ಫಿಲಾರಿಯಾಸಿಸ್ ಅಂತ ಏನ ಕರಿತೀವಿ ಅಂದ್ರೆ, ಆ ವಾಮ್ಗೆ ಫಿಲಾರಿಯಲ್ ವೋಮ್ ಅಂತ ಹೇಳಿ ಕರಿತೀವಿ. ಓಕೆ, ಪಾಸಿಟಿವ್ ಏಜೆಂಟ್ ಯಾವ್ದು ಅಂತ ಬರಿತೀನಿ ಇವಾಗ. ಸೊ ಆ ವೋಮ್ಗೆ ಏನಂತ ಕರಿತೀವಿ ಇಲ್ಲಿ ನಾವು, ಫಿಲಾರಿಯಲ್ ವೋಮ್ ಅಂತ ಹೇಳಿ ಕರಿತೀವಿ. ಆ ಕಾರಣಕ್ಕೆ ಫಿಲಾರಿಯಾಸಿಸ್ ಡಿಸೀಸ್ ಅಂತ ಹೇಳಿ ಹೇಳ್ತೀವಿ. ಇನ್ನು ಎಲಿಫೆಂಟಿಯಾಸಿಸ್ ಅಂದ್ರೆ ಇನ್ನೊಂದು ಸಿಂಪ್ಟಮ್ ಬರುತ್ತೆ. ಓಕೆ, ಸೊ ಲೋವರ್ ಲಿಮ್ಸ್ ಅಲ್ಲಿ ಏನಾಗುತ್ತೆ, ಕಾಲ್ಗಳೆಲ್ಲ ಹಿಂಗೆ ಆನೆ ಕಾಲ್ ತರ ಫುಲ್ ಊದ್ಕೊಳ್ಳುತ್ತೆ. ನಿಮ್ಮ NCERT ಡೈಗ್ರಾಮ್ ಇದೆ, ಇಮೇಜ್ ನೋಡಿ ಅದನ್ನ. ಓಕೆ, ಸೊ ಕಾಲೆಲ್ಲ ಏನಾಗುತ್ತೆ, ಊದ್ಕೊಳ್ಳುತ್ತೆ ಆನೆ ಕಾಲ್ ತರ ದಪ್ಪವಾಗಿ. ಆ ಕಾರಣಕ್ಕೆ ಎಲಿಫೆಂಟಿಯಾಸಿಸ್ ಅಂತ ಹೇಳಿ ಹೇಳಿದ್ದೀವಿ. ಓಕೆ, ಸೊ ಏನ್ ಮಾಡೋಣ ಇವಾಗ, ನಾವು ಇಲ್ಲಿ ಪಾಸಿಟಿವ್ ಏಜೆಂಟ್ ಅನ್ನ ನೋಡೋಣ. ಪಾಸಿಟಿವ್ ಏಜೆಂಟ್. ಸೊ ಎರಡಿದೆ ಇಲ್ಲಿ ಪಾಸಿಟಿವ್ ಏಜೆಂಟ್. ಒಂದು ಉಚರೇರಿಯಾ ಬ್ಯಾಂಕ್ರಾಫ್ಟಿ, ಇದು ಕೂಡ ಏನ್ ಮಾಡುತ್ತೆ ಇಲ್ಲಿ, ಫಿಲಾರಿಯಾಸಿಸ್ ನ ಕಾಸ್ ಮಾಡುತ್ತೆ. ಅಂಡ್ ನೆಕ್ಸ್ಟ್ ಯಾವ್ದಿದೆ ಇಲ್ಲಿ, ಉಚರೇರಿಯಾ ಮಲಾಯಿ. ಮಲಾಯಿ ಇದೆರಡೂ ಏನ್ ಮಾಡುತ್ತೆ ಇಲ್ಲಿ, ಜೀನಸ್ ಅಂಡ್ ಸ್ಪೀಸಿಸ್ ನೇಮ್ ಇದೆ. ಓಕೆ, ಸೊ ಇದೆರಡೂ ಏನಿದೆ ಇಲ್ಲಿ ಏನನ್ನ ಕಾಸ್ ಮಾಡುತ್ತೆ, ಫಿಲಾರಿಯಾಸಿಸ್ ಅಥವಾ ಎಲಿಫೆಂಟಿಯಾಸಿಸ್. ಓಕೆ, ಫಿಲಾರಿಯಾಸಿಸ್ ಅಂತ ಏನ ಕರಿತೀವಿ, ಇಟ್ ಈಸ್ ಅ ಫಿಲಾರಿಯಲ್ ವರ್ಮ್. ಅಸ್ಕಾರಿಸ್ ಲುಂಬ್ರಿಕೋಯ್ಡ್ ಏನು ಇದು, ದಟ್ ಈಸ್ ರೌಂಡ್ ವರ್ಮ್. ಇಲ್ಲಿ ಬರಿತೀನಿ. ಓಕೆ, ರೌಂಡ್ ವರ್ಮ್. ಓಕೆ, ಸೊ ಕಾಸಿಟಿವ್ ಏಜೆಂಟ್ ಆದ್ಮೇಲೆ ಏನು ಇಲ್ಲಿ, ಟಾರ್ಗೆಟ್ ಆರ್ಗನ್. ಯಾವ ಆರ್ಗನ್ಸ್ ಗೆ ಇದು ಟಾರ್ಗೆಟ್ ಮಾಡುತ್ತೆ, ದಿಸ್ ಪರ್ಟಿಕ್ಯುಲರ್ ಕಾಸಿಟಿವ್ ಏಜೆಂಟ್. ಟಾರ್ಗೆಟ್ ಆರ್ಗನ್. ಸೊ ಟಾರ್ಗೆಟ್ ಆರ್ಗನ್ ಯಾವುದು ಇಲ್ಲಿ, ದಟ್ ಈಸ್ ಲೋವರ್ ಲಿಮ್ಸ್. ಓಕೆ, ಅದು ಲೋವರ್ ಲಿಮ್ಸ್ ಅಲ್ಲಿ ಯಾವ್ದು ಸ್ಪೆಸಿಫಿಕ್ ಆಗಿ, ಲಿಂಫೆಟಿಕ್ ವೆಸಲ್ಸ್. ಲಿಂಫ್ ಕೇಳಿದಿರಲ್ವಾ? ಎಸ್. ಸೊ RBC ನ ಬಿಟ್ಬಿಟ್ಟು WBC ಮತ್ತೆ ಸಮ್ ಪ್ರೋಟೀನ್ಸ್ ಇರುತ್ತೆ ಇಲ್ಲಿ. ಓಕೆನಾ? ಸೊ ಇಲ್ಲಿ ಟಾರ್ಗೆಟ್ ಆರ್ಗನ್ ಯಾವುದು ಇಲ್ಲಿ, ಲಿಂಫ್ಯಾಟಿಕ್ ವೆಸಲ್ಸ್ ಆಫ್ ಹೇಗೆ ಬ್ಲಡ್ ವೆಸಲ್ ಅಲ್ಲಿ ಬ್ಲಡ್ ಫ್ಲೋ ಆಗುತ್ತೋ ಅದೇ ರೀತಿ ಲಿಂಫ್ ವೆಸಲ್ ಅಲ್ಲಿ ಲಿಂಫ್ ಫ್ಲೂಯಿಡ್ ಏನಾಗ್ತಿರುತ್ತೆ, ಇಲ್ಲಿ ಫ್ಲೋ ಆಗ್ತಿರುತ್ತೆ. ಸೊ ಆ ಲಿಂಫೆಟಿಕ್ ವೆಸಲ್ಸ್ ಆಫ್ ಯಾವ ಪಾರ್ಟು, ಲೋವರ್ ಲಿಮ್ಸ್ ಅಂದ್ರೆ ಲೆಗ್ಸ್, ಮತ್ತೆ ಯಾರು, ಲೋವರ್ ಲಿಮ್ಸ್ ಅಂಡ್ ಜೆನೈಟಲ್ ಏರಿಯಾ. ಓಕೆ, ಸೊ ಈ ಪಾರ್ಟ್ಸ್ ಗೆ ಏನ್ ಮಾಡುತ್ತೆ ಇದು ಇಲ್ಲಿ, ದಿಸ್ ಪರ್ಟಿಕ್ಯುಲರ್ ಉಚರೇರಿಯಾ ಬ್ಯಾಂಕ್ರಾಫ್ಟಿ ಅಥವಾ ಉಚರೇರಿಯಾ ಮಲಾಯ್ ಏನ್ ಮಾಡುತ್ತೆ ಇಲ್ಲಿ, ಅಫೆಕ್ಟ್ ಮಾಡುತ್ತೆ. ಓಕೆ, ಸೊ ಇವಾಗ ಟ್ರಾನ್ಸ್ಮಿಷನ್ ಏನಿದೆ ನೋಡೋಣ, ಹೇಗೆ ಟ್ರಾನ್ಸ್ಮಿಟ್ ಆಗುತ್ತೆ ಇದು ಅಂತ. ಟ್ರಾನ್ಸ್ಮಿಷನ್ ಹೇಗೆ ಟ್ರಾನ್ಸ್ಮಿಟ್ ಆಗುತ್ತೆ, ಬೈ ದ ಬೈಟ್ ಆಫ್ ಫಿಮೇಲ್ ಮಾಸ್ಕಿಟೋ. ಬಟ್ ಯಾವುದು ಇಲ್ಲಿ, ದಟ್ ಇಸ್ ಕುಲೆಕ್ಸ್. ಯಾವುದು, ಕುಲೆಕ್ಸ್. ಬೈ ದಿ ಬೈಟ್ ಆಫ್
ಫೀಮೇಲ್ ಕ್ಯುಲೆಕ್ಸ್ ಮಾಸ್ಕಿಟೋ. ಸೊ ಇಷ್ಟು ದಿನ ಯಾವ ಮಾಸ್ಕಿಟೋ ನೋಡಿದ್ವಿ ನಾವಿಲ್ಲಿ? ಅನಫಿಲಸ್ ಫೀಮೇಲ್ ಮಾಸ್ಕಿಟೋ ಆಸ್ ವೆಲ್ ಆಸ್ ಏಡಿಸ್ ಫೀಮೇಲ್ ಮಾಸ್ಕಿಟೋ ನೋಡಿದ್ವಿ. ಬಟ್ ವೆನ್ ವಿ ಟಾಕ್ ಅಬೌಟ್ ಯಾವ್ದು ಎಲಿಫೆಂಟಿಯಾಸಿಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅವಾಗ ಯಾವ ಮಾಸ್ಕಿಟೋ ಇಲ್ಲಿ ಕಾಸ್ ಮಾಡ್ತಾ ಇರೋದು ಇಲ್ಲಿ ದಟ್ ಈಸ್ ಟ್ರಾನ್ಸ್ಮಿಟ್ ಆಗ್ಲಿಕ್ಕೆ ಲೈಕ್ ವೆಕ್ಟರ್ ಯಾರಿರ್ಬೋದು ಇಲ್ಲಿ? ದಟ್ ಈಸ್ ಫಿಮೇಲ್ ಕುಲೆಕ್ಸ್ ಮಾಸ್ಕಿಟೋ ಬೈಟ್ ಮಾಡಿದ್ರೆ ಏನಾಗುತ್ತೆ ಇಲ್ಲಿ? ದಿಸ್ ಪರ್ಟಿಕ್ಯುಲರ್ ಉಚ್ಚರೇರಿಯಾ ಏನಾಗುತ್ತೆ? ಎಂಟರ್ ಆಗುತ್ತೆ ಬಾಡಿ ಒಳಗಡೆ. ಸೊ ಟ್ರಾನ್ಸ್ಮಿಷನ್ ಆಯ್ತು. ನೆಕ್ಸ್ಟ್ ಸಿಂಪ್ಟಮ್ಸ್. ಸಿಂಪ್ಟಮ್ಸ್ ನೋಡಿ, ಯಾವ ಆರ್ಗನ್ಗೆ ಟಾರ್ಗೆಟ್ ಆಗಿದೆ? ಲಿಂಫೆಟಿಕ್ ವೆಸಲ್ಸ್ ಆಫ್ ಲೋವರ್ ಲಿಂಬ್ ಅಂಡ್ ಜೆನೈಟಲ್ ಏರಿಯಾ ಅಲ್ವಾ? ಸೊ ಸಿಂಪ್ಟಮ್ಸ್ ಏನಿರುತ್ತೆ ಇಲ್ಲಿ? ಕ್ರಾನಿಕ್ ಇನ್ಫ್ಲಮೇಷನ್. ಕ್ರಾನಿಕ್ ಇನ್ಫ್ಲಮೇಷನ್ ಎಲ್ಲಿ? ಯಾವ ಪಾರ್ಟ್ಗೆ ಎಫೆಕ್ಟ್ ಆಗಿದೆ? ಇನ್ ಲೋವರ್ ಲಿಂಬ್ಸ್ ಅಂಡ್ ಜೆನೈಟಲ್ ಏರಿಯಾ. ಕ್ರಾನಿಕ್ ಇನ್ಫ್ಲಮೇಷನ್ ಇನ್ ಜೆನೈಟಲ್ ಅಂಡ್ ಲೋವರ್ ಲಿಂಬ್ಸ್. ಸೊ ಉತ್ಕೊಂಡ್ಬಿಟ್ಟಿರುತ್ತೆ ಆ ಪಾರ್ಟ್ ಎಲ್ಲ, ಓಕೆನಾ? ಅದಕ್ಕೆ ನಾವು ಇನ್ನೊಂದು ಹೆಸರು ಏನಂತ ಕರಿತೀವಿ? ಗ್ರಾಸ್ ಡಿಫಾರ್ಮಿಟೀಸ್. ಡಿಫಾರ್ಮಿಟೀಸ್ ಅಂದ್ರೆ ಕಾಣಿಸುತ್ತೆ, ವಿಸಿಬಲ್, ಅಷ್ಟೊಂದು ಊದ್ಕೊಂಡಿರುತ್ತೆ, ಓಕೆನಾ? ಸೊ ದಿಸ್ ಇಸ್ ದಿ ಸಿಂಪ್ಟಮ್. ಪ್ರಿವೆನ್ಷನ್. ಟ್ರಾನ್ಸ್ಮಿಷನ್ ನೋಡಿ ಏನಿದೆ? ದಟ್ ಈಸ್ ಬೈ ದ ಬೈಟ್ ಆಫ್ ಫಿಮೇಲ್ ಕುಲೆಕ್ಸ್ ಮಾಸ್ಕಿಟೋ. ಸೊ ಇಲ್ಲೇನು ಬರಿಬೇಕು ನಾವು? ಪ್ರಿವೆನ್ಷನ್. ಈ ಕುಲೆಕ್ಸ್ ಮಾಸ್ಕಿಟೋನ ಏನ್ ಮಾಡ್ಬೇಕು ಇಲ್ಲಿ? ಎಲಿಮಿನೇಟ್ ಮಾಡ್ಬೇಕು. ಸೊ ವಿ ಕ್ಯಾನ್ ರೈಟ್ ಬೈ ಎಲಿಮಿನೇಟಿಂಗ್ ಆರ್ ಎಲಿಮಿನೇಷನ್ ಆಫ್ ಕುಲೆಕ್ಸ್ ಮಾಸ್ಕಿಟೋ as well as its eggs also. ಇದನ್ನ ನಾವೇನ್ ಮಾಡ್ಬೇಕು ಇಲ್ಲಿ? ಎಲಿಮಿನೇಟ್ ಮಾಡ್ಬಿಟ್ರೆ ಟ್ರಾನ್ಸ್ಮಿಟ್ ಆಗಲ್ಲ. ಟ್ರಾನ್ಸ್ಮಿಟ್ ಆಗಿಲ್ಲ ಅಂದ್ರೆ ಇಲ್ಲಿ ಏನ್ ಚಾನ್ಸಸ್ ಇರಲ್ಲ? ಫಿಲಿಯಾರಿಸಿಸ್ ಅಥವಾ ಎಲ್ಫೆಂಟಿಸಿಸ್ ಏನಿದು ಆಗೋ ಚಾನ್ಸು ಇರೋಲ್ಲ. ಸೊ ಇದೆರಡು ಏನು ಇಲ್ಲಿ? ಹೆಲ್ಮೆಂಟಿಕ್ ಡಿಸೀಸ್. ಸೊ ಲಾಸ್ಟ್ ಇರೋದು ಯಾವ್ದಿದೆ ಇಲ್ಲಿ ನಮ್ಗೆ? ದಟ್ ಈಸ್ ಫಂಗಲ್ ಡಿಸೀಸ್. ಸೊ ಇವಾಗ ನಾವೇನ್ ಮಾಡೋಣ ಇಲ್ಲಿ? ಫಂಗಲ್ ಡಿಸೀಸ್ ಅನ್ನ ಸ್ಟಡಿ ಮಾಡೋಣ. ಫಂಗಲ್ ಡಿಸೀಸ್ ಯಾವ್ದಿದೆ ಇಲ್ಲಿ? ರಿಂಗ್ ವೋಮ್. ಯಾವುದು? ರಿಂಗ್ ವೋಮ್. ಇಲ್ಲಿ ಏನ್ ನೋಡಿದ್ವಿ ನಾವಿಲ್ಲಿ? ರೌಂಡ್ ವೋಮ್. ಫಂಗಲ್ ಡಿಸೀಸ್ ಯಾವುದು? ರಿಂಗ್ ವೋಮ್. ಒಂದೇ ಇರೋದು ಫಂಗಲ್ ಡಿಸೀಸ್. ಫಂಗಲ್ ಡಿಸೀಸ್ ರಿಂಗ್ ವೋಮ್. ಸೊ ನಮಗೆ ಗೊತ್ತಿದೆ ಫಂಗಲ್ ಡಿಸೀಸ್ ಅಂದ್ರೆ ಫಂಗೈ ಎಲ್ಲಿ ಗ್ರೋ ಆಗುತ್ತೆ? ಇದು ಮಾಯಿಸ್ಟ್ ಕಂಟೆಂಟ್ ಇರಬೇಕು ಅಲ್ವಾ? ಸೊ ಅಲ್ಲಿ ಏನಾಗುತ್ತೆ? ಇದು ದಿಸ್ ಪರ್ಟಿಕ್ಯುಲರ್ ಫಂಗೈ ವಿಲ್ ಗ್ರೋ. ಆಲ್ ದ ಫಂಗೈಸ್ ಓಕೆ ಎಲ್ಲಿ ಗ್ರೋ ಆಗುತ್ತೆ? ಮಾಯಿಸ್ಟ್ ಇರಬೇಕು ಅದಕ್ಕೆ, ನಾಟ್ ಟೂ ಮಚ್ ಹೀಟ್. ಓಕೆ, ಬಟ್ ಹೀಟು ಇರಬೇಕು. ಹೀಟ್ ಮತ್ತೆ ಮಾಯಿಸ್ಟ್. ಟೂ ಮಚ್ ನಿಮ್ಗೆ ಗೊತ್ತಿರ್ಬೋದು, ನೀವು ಇದನ್ನ ಓದಿದಿರಿ ನಿಮ್ಮ ಫಸ್ಟ್ ಇಯರ್ ಅಲ್ಲಿ ಕೂಡ. ಏನಕ್ಕೆ ಆಲ್ ದ ಮೋಸ್ಟ್ ಆಫ್ ದ ಫುಡ್ ಐಟಮ್ಸ್ ಗಳನ್ನ ನಾವು ರೆಫ್ರಿಜರೇಟರ್ ಅಲ್ಲಿ ಇಡ್ತೀವಿ? ವೈ ಅಂದ್ರೆ ಬಿಕಾಸ್ ಅಲ್ಲಿ ಟೆಂಪರೇಚರ್ ಏನಿರುತ್ತೆ ಕಡಿಮೆ ಇರುತ್ತೆ ಅಲ್ವಾ? ಸೊ ಆ ಕಾರಣಕ್ಕೆ ಅಲ್ಲಿ ಫಂಗೈ ಗ್ರೋ ಆಗಲ್ಲ ಅನ್ನೋ ಕಾರಣಕ್ಕೆ ಏನ್ ಮಾಡ್ತೀವಿ ನಾವಿಲ್ಲಿ? ಫುಡ್ ಐಟಮ್ಸ್ ನ ರೆಫ್ರಿಜರೇಟರ್ ಅಲ್ಲಿ ಇಡ್ತೀವಿ. ಸೊ ಯಾವ್ದಂತ ಹೇಳಿದ್ವಿ? ಫಂಗಲ್ ಡಿಸೀಸ್ ಅಲ್ಲಿ ನಮ್ಗೆ ಇರೋದು ರಿಂಗ್ ವೋಮ್. ಏನಕ್ಕೆ ರಿಂಗ್ ವೋಮ್? ಸೊ ಇದು ರಿಂಗ್ ಲೈಕ್ ಅಪಿಯರೆನ್ಸ್ ಅನ್ನ ತೋರಿಸುತ್ತೆ ಓಕೆ ಸಿಂಪ್ಟಮ್ಸ್ ಅಲ್ಲಿ. ಸೊ ಆ ಕಾರಣಕ್ಕೆ ಇದಕ್ಕೆ ರಿಂಗ್ ವೋಮ್ ಅಂತ ಹೇಳಿ ಹೆಸರು ಕರೀತಾರೆ. ಅಂಡ್ ಕಾಸಟಿವ್ ಏಜೆಂಟ್. ಸೊ ಇಲ್ಲಿ ಕಾಸಟಿವ್ ಏಜೆಂಟ್ ಅಲ್ಲಿ 3 ಜನರ ಕೊಟ್ಟಿದ್ದಾರೆ, ಅಂದ್ರೆ ಜೀನಸ್. ಈ 3 ಜನರದು, ಈ 3 ಜೀನಸ್ ಸ್ಪೀಸಿಸ್ ಏನ್ ಮಾಡುತ್ತೆ ಇಲ್ಲಿ? ಈ ಪರ್ಟಿಕ್ಯುಲರ್ ರಿಂಗ್ ವೋಮ್ ಡಿಸೀಸ್ ಅನ್ನ ಏನ್ ಮಾಡುತ್ತೆ? ಕಾಸ್ ಮಾಡುತ್ತೆ. ಸೊ ಯಾವ್ದಿದೆ? ಜನರ ಇದು, ಓಕೆ, ನಾಟ್ ಸ್ಪೀಸಿಸ್. 3 ಜೀನಸ್ ನೆಕ್ಸ್ಟ್. ಸೊ ಫಸ್ಟ್ ಒನ್ ಈಸ್ ಮೈಕ್ರೋಸ್ಪೋರಮ್. ಯಾವುದು? ಮೈಕ್ರೋಸ್ಪೋರಮ್. ಸೆಕೆಂಡ್ ಒನ್ ಈಸ್ ಎಪಿಡರ್ಮೋಫೈಟಾನ್. And third one is ಟ್ರೈಕೋಫೈಟಾನ್. ಸೊ ಈ ಟ್ರೈಕೋಫೈಟಾನ್ ನಿಮ್ಗೆ ಏನಿದೆ? ಪ್ರಾಕ್ಟಿಕಲ್ಸ್ ಅಲ್ಲಿ ಇತ್ತು ಅಲ್ವಾ? ಸೊ ಇಲ್ಲಿ ನೋಡಿ ಎಪಿಡರ್ಮೋಫೈಟಾನ್ ಇದೆ ಅಂದ್ರೆ ಫಂಗೈ ಏನಾಗುತ್ತೆ? ಸ್ಕಿನ್ ಮೇಲೆ ಗ್ರೋ ಆಗ್ಬೋದು. ಓಕೆ, ಅಂಡ್ ಆಸ್ ವೆಲ್ ಆಸ್ ಎಲ್ಲಿ ಗ್ರೋ ಆಗ್ಬೋದು? ಇದು ಗಾಯ್ಟರ್ ಏರಿಯಾ ಅಂತಾನು ಹೇಳಿ ಕರಿತೀವಿ. ಓಕೆ, ಅಂದ್ರೆ ಎಲ್ಲಿ ಸ್ಕಿನ್ ಫೋಲ್ಡ್ ಆಗಿರೋದು. ಫಾರ್ ಎಕ್ಸಾಂಪಲ್ ನೆಕ್ ಇರ್ಬೋದು, ಇಲ್ಲಿ ಬಿಟ್ವೀನ್ ದಿಸ್
ಫಿಂಗರ್ಸ್, ಬಿಟ್ವೀನ್ ದ ಟೋಸ್, ಓಕೆ, ಟೈ ರೀಜನ್ ಇಲ್ಲಿ ಫೋಲ್ಡ್ ಆಗಿರುತ್ತೋ, ಓಕೆ, ಜೆನೈಟಲ್ ಏರಿಯಾ. ಸೊ ಅಲ್ಲೆಲ್ಲ ಏನ್ ಚಾನ್ಸಸ್ ಇರುತ್ತೆ, ಈ ಫಂಗೈ ಗ್ರೋ ಆಗೋ ಚಾನ್ಸಸ್ ಇರುತ್ತೆ. ಸೊ ಕಾಸಿಟಿವ್ ಏಜೆಂಟ್ ಯಾರು, ಜೆನರಾ, ದಟ್ ಈಸ್ ಮೈಕ್ರೋಸ್ಪೋರಮ್, ಎಪಿಡರ್ಮೋಫೈಟಾನ್ ಅಂಡ್ ಟ್ರೈಕೋಫೈಟಾನ್. ಸೊ ನೆಕ್ಸ್ಟ್ ಏನಿದೆ ಇಲ್ಲಿ, ಟ್ರಾನ್ಸ್ಮಿಷನ್. ಹೇಗೆ ಟ್ರಾನ್ಸ್ಮಿಟ್ ಆಗುತ್ತೆ, ಟ್ರಾನ್ಸ್ಮಿಷನ್. ಸೊ ನೀವೇನಾದ್ರೂ ಹಾಸ್ಟೆಲ್ ಎಲ್ಲ ಇದ್ದಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಓಕೆ, ಬಿಕಾಸ್ ಹಾಸ್ಟೆಲ್ ಅಲ್ಲಿ ಏನಾಗುತ್ತೆ, ಇದು ಆಲ್ಮೋಸ್ಟ್ ಬೇಗ ಬೇಗ ಸ್ಪ್ರೆಡ್ ಆಗುತ್ತೆ. ಬಿಕಾಸ್ ಅಲ್ಲಿ ಏನಿರುತ್ತೆ, ದ ಹೈಜೀನ್ ಈಸ್ ಲೆಸ್, ಕಡಿಮೆ ಸ್ವಲ್ಪ ಕಂಪೇರಿಟಿವ್ಲಿ, ಓಕೆನಾ. ಅಂಡ್ ಡಿಪೆಂಡ್ಸ್, ಇವಾಗ ಫಾರ್ ಎಕ್ಸಾಂಪಲ್ ನೀವು ಚಿಕ್ಕವ್ರು ಇದ್ದಾವಾಗಲೇ ಫಸ್ಟ್ ಟೈಮ್ ಏನ್ ಮಾಡಿರ್ತೀರ, ಮನೆ ಬಿಟ್ಟು ಹೋಗಿರ್ತೀರ. ಸೊ ಅವಾಗ ಅದೇನು ಕಲಿತಾ ಇರ್ತೀರ ನೀವು, ಆ ಟೈಮಲ್ಲಿ ಇದೆಲ್ಲ ಚಾನ್ಸಸ್ ಇರುತ್ತೆ, ಎಸ್ಪೆಷಲಿ ಸ್ಕಿನ್ ಇಶ್ಯೂಸ್ ಎಲ್ಲ, ಓಕೆ. ಸೊ ಅದು ಟ್ರಾನ್ಸ್ಮಿಷನ್ ಹೇಗಾಗುತ್ತೆ, ಈ ಇನ್ಫೆಕ್ಟೆಡ್ ಪರ್ಸನ್ ಏನ್ ಇರ್ತಾರಲ್ಲ, ಅವ್ರದ್ದು ಬಿಲಾಂಗಿಂಗ್ಸ್ ಅಥವಾ ಅವ್ರದ್ದು ಥಿಂಗ್ಸ್ ಗಳನ್ನ ಏನಾದ್ರೂ ಯೂಸ್ ಮಾಡಿದ್ರೆ, ಲೈಕ್ ಟವಲ್ಸ್ ಇರ್ಬೋದು, ಓಕೆ. ಸೊ ಈ ರೀತಿ ಅವ್ರದ್ದು ಥಿಂಗ್ಸ್ ಗಳನ್ನ ಏನಾದ್ರು ಯೂಸ್ ಮಾಡಿದ್ರೆ ಏನಾಗುತ್ತೆ, ನಿಮ್ಗೂ ಕೂಡ ಬರೋ ಚಾನ್ಸಸ್ ಇರುತ್ತೆ, ಅವ್ರದ್ದು ಕ್ಲೋತ್ಸ್ ಇರ್ಬೋದು. ಸೊ ಟ್ರಾನ್ಸ್ಮಿಷನ್ ಏನಂತ ಹೇಳ್ಬೋದು, ಬೈ ಯೂಸಿಂಗ್ ದಿ belongings of ಅಥವಾ things of belongings of infected person, okay, and sometimes even soil ಕೂಡ, ಓಕೆ. ಏನ್ ಮಾಡ್ತೀವಿ, ಸಾಯಿಲ್ ಅಲ್ಲಿ ಆಟ ಆಡ್ತೀವಿ, ಮಣ್ಣಿಂದ ಎಲ್ಲ ಆಟ ಆಡಿದ್ಮೇಲೆ, ಸೊ ಇಫ್ ಸಪೋಸ್ ನೀವೇನಾದ್ರೂ ಕೈ ಪ್ರಾಪರ್ ಆಗಿ ವಾಶ್ ಮಾಡಿಲ್ಲ ಅಂದ್ರೆ, ಸೊ ಅವಾಗ್ಲೂ ಏನಿರುತ್ತೆ, ನಿಮ್ಗೆ ದಿಸ್ ಪರ್ಟಿಕ್ಯುಲರ್ ಡಿಸೀಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಟ್ರಾನ್ಸ್ಮಿಷನ್ ಆದ್ಮೇಲೆ ಏನಿದೆ ಇಲ್ಲಿ, ಸಿಂಪ್ಟಮ್ಸ್. Dry and scaly lesions on various parts of the body. As I said, skin ಇರ್ಬೋದು, between the toes ಇರ್ಬೋದು, ಓಕೆ, ನೆಕ್ ರೀಜನ್ ಇರ್ಬೋದು. ಕ್ಲಿಯರ್ ಆಯ್ತು, ಓಕೆ. ಸಿಂಪ್ಟಮ್ಸ್ ಮತ್ತೆ ಇನ್ನು ಏನು ಸಿಂಪ್ಟಮ್ ಇಲ್ಲಿ, ಸ್ಕ್ಯಾಲ್ಪ್ with intense itching, ಡ್ರೈ ಇರುತ್ತೆ. ಸೊ ನೀವೇನಾದ್ರೂ ನೋಡಿದ್ರೆ ಏನಾಗಿರುತ್ತೆ, ಇಲ್ಲಿ ಸ್ಕೇಲಿ ತರ ಲೆಷನ್ಸ್ ಇರುತ್ತೆ. ಸ್ಕೇಲಿ ಲೆಷನ್ಸ್ ಅಂದ್ರೆ ಏನು, ಇಫ್ ಸ್ಕಿನ್ ಮೇಲೆ ಆಗಿತ್ತು ಅಂದ್ರೆ ಕಂಪ್ಲೀಟ್ ಡ್ರೈ ಇರುತ್ತೆ, ಓಕೆನಾ. ಇಲ್ಲಿ ಇರ್ಬೋದು, ನಿಮ್ಮ ಹ್ಯಾಂಡ್ಸ್ ಇರ್ಬೋದು, ಓಕೆ. ಸೊ ದಟ್ ಇಸ್ ದಿ ಡ್ರೈ ಅಂಡ್ ಸ್ಕೇಲಿ ಲೆಷನ್ಸ್. ರಫ್ ಅನ್ಸುತ್ತೆ ನಮಗೆ. ಅಂಡ್ ಇಲ್ಲಿ ಸ್ಕಾಲ್ಪ್ ಏನಾಗಿರುತ್ತೆ, ಇಲ್ಲಿ ಇಚ್ಚಿಂಗ್ ಆಗ್ತಾ ಇರುತ್ತೆ, ತುಂಬಾ ತುರಿಸ್ತಾ ಇರುತ್ತೆ, ಕಿರಿಬೇಕು ಅಂತ ಹೇಳಿ ಅನ್ಸ್ತಾ ಇರುತ್ತೆ. ಸೊ ಇದೇನು ಇಲ್ಲಿ ಸಿಂಪ್ಟಮ್ಸ್. ಸೊ ಟ್ರೀಟ್ಮೆಂಟ್ ಏನು ಅಥವಾ ಪ್ರಿವೆನ್ಷನ್, ಫಸ್ಟ್ ಪ್ರಿವೆನ್ಷನ್ ಏನು, ಟ್ರಾನ್ಸ್ಮಿಷನ್ ಏನಿದೆ ನೋಡಿ, ಬೈ ಯೂಸಿಂಗ್ ಇನ್ಫೆಕ್ಟೆಡ್ ಪರ್ಸನ್ಸ್ ಬಿಲಾಂಗಿಂಗ್ಸ್ ಅಲ್ವಾ. ಸೊ ಪ್ರಿವೆನ್ಷನ್ ಏನಿರುತ್ತೆ, ಅವಾಯ್ಡಿಂಗ್ infected persons or individuals. You can write using, okay, avoiding infected persons belongings, ಓಕೆ. ಇನ್ನೊಂದೇನು ಇಲ್ಲಿ, ಸಾಯಿಲ್ ಅಲ್ಲಿ ಆಡ್ಬೇಕಾದ್ರೆ, ಓಕೆ, ಪ್ರಾಪರ್ ಆಗಿ ಹೈಜೀನ್, ದಟ್ ಇಸ್ ದ ಮೇನ್ ಥಿಂಗ್ ಎಲ್ಲ ಕಡೆ ಇರೋದು, ಓಕೆನಾ. ಟ್ರೀಟ್ಮೆಂಟ್ ಏನಿರುತ್ತೆ ಇಲ್ಲಿ, ಡಾಕ್ಟರ್ಸ್ ಏನ್ ಮಾಡ್ತಾರೆ ಇಲ್ಲಿ ಟ್ರೀಟ್ಮೆಂಟ್ಗೆ ಅಂತ, ಕೆಲವೊಂದು ಆಂಟಿಫಂಗಲ್ ಕ್ರೀಮ್ ಸಿಗುತ್ತೆ, ಅದನ್ನ ಏನ್ ಮಾಡ್ತಾರೆ ಇಲ್ಲಿ ಕೊಡ್ತಾರೆ. ಸೊ ಟ್ರೀಟ್ಮೆಂಟ್ ಯೂಸಿಂಗ್ ವೇರಿಯಸ್ ಆಂಟಿಫಂಗಲ್ ಕ್ರೀಮ್ಸ್. ಸೊ ಇದೇನು ಇಲ್ಲಿ, ಫಂಗಲ್ ಡಿಸೀಸ್, ದಟ್ ಈಸ್ ರಿಂಗ್ವರ್ಮ್. ಸೊ ಇವಾಗ ಏನ್ ಮುಗೀತು ನಮ್ಗೆ ಇಲ್ಲಿ, ಬ್ಯಾಕ್ಟೀರಿಯಲ್ ವೈರಲ್ ಡಿಸೀಸ್ ಆಯ್ತು, ಓಕೆ, ಪ್ರೋಟೋಸೋವಲ್ ಡಿಸೀಸ್ ಆಯ್ತು, ಆಸ್ ವೆಲ್ ಆಸ್ ಇವತ್ತು ಏನನ್ನ ಸ್ಟಡಿ ಮಾಡಿದ್ವಿ ನಾವಿಲ್ಲಿ, ಹೆಲ್ಮಿಂಥಿಕ್ ಡಿಸೀಸ್, ದಟ್ ಈಸ್ ಅಸ್ಕ್ಯಾರಿಸಿಸ್ ಅಂಡ್ ಎಲಿಫೆಂಟಿಯಾಸಿಸ್ ಅಥವಾ ಫಿಲಾರಿಸಿಸ್. ಅಂಡ್ ಫಂಗಲ್ ಡಿಸೀಸ್ ಏನನ್ನ ಸ್ಟಡಿ ಮಾಡಿದ್ವಿ, ರಿಂಗ್ವರ್ಮ್. ಸೊ ಇದೆಲ್ಲದನ್ನು ನೀವೇನ್ ಮಾಡ್ಬೇಕು, ಸೊ ಟೇಕ್ ಯುವರ್ ನೋಟ್ಸ್, ಒಂದು ನೋಟ್ಸ್ ಅನ್ನ ತಗೊಂಡು ಫಸ್ಟ್ ಏನ್ ಮಾಡಿ ನೀವು ಇಲ್ಲಿ ಕಾಸಿಟಿವ್ ಏಜೆಂಟ್ಸ್ ನ ಬರ್ಕೊಂಡ್ಬಿಡಿ. ಸೊ ದಟ್ ಇಸ್ ದ ಮೇನ್ ಥಿಂಗ್, ಬಿಕಾಸ್ ಕಾಸಿಟಿವ್ ಏಜೆಂಟ್ಸ್ ಏನಿದೆ ಇಲ್ಲಿ ಬೇರೆನೆ ಇದೆ. ಸೊ ಅದು ನಿಮಗೆ ಗೊತ್ತಾದ್ರೆ ಸಿಂಪ್ಟಮ್ಸ್ ಏನಾಗುತ್ತೆ ಇಲ್ಲಿ ಆಲ್ಮೋಸ್ಟ್ ಕಾಮನ್ ಇರುತ್ತೆ. ಅಂಡ್ ಟ್ರಾನ್ಸ್ಮಿಷನ್ ಕೂಡ ಏನಿದೆ ಕಾಮನ್. ಅಂಡ್ ಟ್ರಾನ್ಸ್ಮಿಷನ್ ಗೊತ್ತಾದ್ರೆ ನಮಗೆ ಪ್ರಿವೆನ್ಷನ್ ಗೊತ್ತಾಗುತ್ತೆ ಅಲ್ವಾ. ಸೊ ಫಸ್ಟ್ ಏನ್ ಮಾಡಿ ನೀವು ಇಲ್ಲಿ ಪಾಸಿಟಿವ್ ಏಜೆಂಟ್ಸ್ ಗಳನ್ನ ಪರ್ಟಿಕ್ಯುಲರ್ ಡಿಸೀಸ್ಗೆ ಯಾರು ಅನ್ನೋದ್ರ ಆ ನೇಮ್ಸ್ ಗಳನ್ನ ಏನ್ ಮಾಡಿ ಒಂದು ಚಿಕ್ಕ ನೋಟ್ಸ್ ಅಥವಾ ನಿಮ್ಮ ಸ್ಟಿಕ್ಕಿ ನೋಟ್ಸ್ ಇರುತ್ತಲ್ಲ, ಸೊ ಅದ್ರಲ್ಲಿ ಬರ್ಕೊಂಡು ಏನ್ ಮಾಡಿ ನೀವು ಡೈಲಿ ಅದನ್ನ 2 minutes ಓದಿ ನೆನ್ಸ್ಕೊಳ್ಳಿ ಸುಮ್ನೆ. ಅಥವಾ ನಿಮ್ಗೆ ಕೆಲವೊಂದು ವರ್ಡ್ಸ್ ಹೇಳಕ್ ಬರಲ್ಲ, ಎಸ್ಪೆಷಲಿ ಇನ್ ಬಯೋ ಕೆಲವೊಂದು ವರ್ಡ್ಸ್ ಏನಿರುತ್ತೆ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ, ಓಕೆ. ಸೊ ಅದನ್ನೆಲ್ಲ ಏನ್ ಮಾಡಿ ನೀವು ಇನ್ ಕೇಸ್ ನಿಮ್ಗೆ ತುಂಬಾ ಬ್ಯಾಕ್ ಟು ಬ್ಯಾಕ್ ನೀವು ಯಾರಿಗಾದ್ರೂ ಕಾಲ್ ಮಾಡೋದು, ಟೆಕ್ಸ್ಟ್ ಮಾಡೋದು ಇತ್ತು ಅಂದ್ರೆ ಬೆಟರ್ ಸೇವ್ ದೇರ್ ನೇಮ್, ಓಕೆನಾ. ಯಾವ ವರ್ಡ್ ನಿಮ್ಗೆ ಡಿಫಿಕಲ್ಟ್ ಆಗ್ತಿದೆ, ನೆನಪೇ ಇರಲ್ಲ ಬಟ್ ಇಂಪಾರ್ಟೆಂಟ್ ಇದೆ ಅನ್ನೋ ವರ್ಡ್ ಇರುತ್ತಲ್ಲ,
ಸೊ ಅದನ್ನ ಏನ್ ಮಾಡಿ ನೀವು ಅವ್ರದ್ದು ಒರಿಜಿನಲ್ ನೇಮ್ ಅನ್ನ ತೆಗೆದ್ಬಿಟ್ಟು ಈ ನೇಮ್ ಅನ್ನ ಹಾಕೊಳ್ಳಿ. ಸೊ ದಟ್ ಎವ್ರಿ ಟೈಮ್ ವೆನ್ ಯು ಸಿ ನೋಡ್ತಿರಲ್ಲ ಅದು ನಿಮ್ಮ ಬ್ರೈನ್ ಅಲ್ಲಿ ಏನಾಗುತ್ತೆ ಅದು ಕುತ್ಕೊಳುತ್ತೆ. ಸೊ ದಟ್ ಯು ವಿಲ್ ಗೆಟ್ ಟು ನೋ ದಟ್. ಓಕೆ, ಸೊ ನಾನು ಅದೇ ರೀತಿ ಮಾಡ್ತಾ ಇದ್ದೆ ನನ್ನ ಮಾಸ್ಟರ್ಸ್ ಅಲ್ಲಿ. ಸೊ ಕೆಲವೊಂದು ವರ್ಡ್ಸ್ ಫಸ್ಟ್ ಟೈಮ್ ಕೇಳಿದವಾಗ ಸ್ವಲ್ಪ ಡಿಫಿಕಲ್ಟ್ ಅನ್ಸಿದ್ರೆ ಸೊ ದಟ್ ಈಸಿಲಿ ಆ ವರ್ಡ್ಸ್ ಗಳನ್ನ ಏನ್ ಮಾಡ್ಬೋದು ನಾವು ಲಾಂಗ್ ಟರ್ಮ್ ಹೋಗು ನೆನ್ಪಿಟ್ಕೋಬಹುದು. ಸೊ ನೆಕ್ಸ್ಟ್ ಕ್ಲಾಸಿನ ಏನಿದೆ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ಏನ್ ಮಾಡ್ತಿದೀವಿ ನಾವೆಲ್ಲ ಸ್ಟಡಿ ಮಾಡ್ತಾ ಇದೀವಿ. ಇದು ಇಂಪಾರ್ಟೆಂಟ್ ಅಲ್ಲ ಅಂತ ಅಲ್ಲ, ಇಟ್ ಈಸ್ ಇಂಪಾರ್ಟೆಂಟ್. ಓಕೆನಾ, ಬಿಕಾಸ್ ಇದು ಎಷ್ಟು ಕನ್ಫ್ಯೂಸ್ ಆಗುತ್ತೆ ಅಂದ್ರೆ MCQs ಕ್ವಶನ್ಸ್ ಅಲ್ಲಿ ನಮ್ಗೆಲ್ಲ ಬರುತ್ತೆ ಆಸ್ ಅ ಥಿಯರಿ, ನಮ್ಗೆಲ್ಲ ಬರುತ್ತೆ, ನಾವೆಲ್ಲ ಡಿಸೀಸ್ ಅನ್ನು ಓದಿದೀವಿ ಅಂತಾನೆ ಇರುತ್ತೆ. ಬಟ್ ಸ್ಟಿಲ್ ವೆನ್ ಕಮ್ಸ್ ಟು MCQ ಹೈಲಿ ಸ್ಪೆಸಿಫಿಕ್ ಅಂತ ಬಂದಾಗ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ, ಸೊ ನಾಳೆಯಿಂದ ಏನನ್ನ ಸ್ಟಡಿ ಮಾಡ್ತಾ ಇದ್ದೀವಿ ಇಲ್ಲಿ, ದ ಹಾರ್ಡ್ ಕೋರ್ ಆಫ್ ದ ಚಾಪ್ಟರ್ ದಟ್ ಈಸ್ ಇಮ್ಯುನಿಟಿನ ಏನ್ ಮಾಡ್ತಾ ಇದ್ದೀವಿ ನಾವು ನಾಳೆಯಿಂದ ಸ್ಟಡಿ ಮಾಡ್ತೀವಿ. ಸೊ ಒನ್ಸ್ ಅಗೇನ್ ವಿಡಿಯೋಸ್ ಏನಾದ್ರೂ ನಿಮ್ಗೆ ಹೆಲ್ಪ್ಫುಲ್ ಅನಿಸ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು ಎವ್ರಿ ಒನ್. ಬೈ ಬಾಯ್.